ಹಲೋ ನಮಸ್ಕಾರ ಪ್ರಿಯ ಶಿಕ್ಷಕ ಮಿತ್ರರೇ. ಇವತ್ತು NCERTಯಿಂದ ಬಂದಂಥ ದೀಕ್ಷಾ ಆ್ಯಪ್ ಮೂಲಕ ಯಾವ ರೀತಿಯಾಗಿ ನಾವು ಕೋರ್ಸನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋದನ್ನು ಸವಿವರದೊಂದಿಗೆ ತಿಳಿಸ್ತೇನೆ. ಅದಕ್ಕೆ ಮುಂಚಿತವಾಗಿ ಇಲ್ಲಿ ನಾವು ಪ್ಲೇಸ್ಟೋರಿಗೆ ಹೋಗಬೇಕು. ಇಲ್ಲಿ ನೋಡಿ, ಪ್ಲೇಸ್ಟೋರ್ಗೆ ಹೋಗಿದ್ದೀನಿ. ಪ್ಲೇಸ್ಟೋರ್ಗೆ ಹೋಗಿ ಇಲ್ಲಿ ದೀಕ್ಷಾ ಅಂತಕ್ಕಂಥ ಆ್ಯಪನ್ನು ಡೌನ್ಲೋಡ್ ಮಾಡ್ತಾಯಿದ್ದೀನಿ. ನೋಡಿ, ದೀಕ್ಷಾ ಒಂದು ನಿಮಿಷ, ಇನ್ನೊಮ್ಮೆ ದೀಕ್ಷಾ ಈ ಆ್ಯಪನ್ನು ಡೌನ್ಲೋಡ್ ಮಾಡ್ತಾಯಿದ್ದೀನಿ. ಇದನ್ನು ಕ್ಲಿಕ್ ಮಾಡ್ತಾಯಿದ್ದೀನಿ. ನೋಡಿ, ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಸಿಂಬಲ್ ಬರಬೇಕು. ಜೊತೆಗೆ ಇಲ್ಲಿ MHRD ಅಂತಿದೆ ನೋಡಿ, NCERT MHRD ಅಂತಿದೆಯಲ್ಲ, ಈ ರೀತಿಯಾಗಿ ಅದು ಸ್ಕ್ರೀನ್ ಮೇಲೆ ಕಾಣಬೇಕು. ಅದನ್ನೇ ನಾವು ಡೌನ್ಲೋಡ್ ಮಾಡ್ಕೋಬೇಕು. ಈಗ ಡೌನ್ಲೋಡ್ ಮಾಡ್ಕೊತಿದ್ದೀನಿ. ಇನ್ಸ್ಟಾಲ್ ಅಂತಿದೆ, ಇನ್ಸ್ಟಾಲ್ ಮಾಡ್ತಾಯಿದ್ದೀನಿ. ನೋಡಿ, ಇನ್ಸ್ಟಾಲ್ ಆಗ್ತಾಯಿದೆ. ಅದಕ್ಕಿಂತ ಮುಂಚಿತವಾಗಿ ಯಾರು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಅದನ್ನು ಈ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ನೋಡಿ. ಇಲ್ಲಿ ಈ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಬೇಕು. ಒಂದು ನಿಮಿಷ ತೋರಿಸ್ತೀನಿ ನೋಡಿ. ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಬೇಕು. ಈ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಒಳ್ಳೆಯ ವಿಡಿಯೋಗಳು ನಿಮಗಾಗಿ ಬರುತ್ತಿದ್ದೇವೆ. ಆದ್ದರಿಂದ ನಾವಿಲ್ಲೇ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ. ಹೊಸಬರಾಗಿದ್ದರೆ ಮಾತ್ರ ಒಂದು ಸಾರಿ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಇಲ್ಲಿ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಸಬ್ಸ್ಕ್ರೈಬ್ ಬಟನ್ ಇದೆ ನೋಡಿ. ಇಲ್ಲಿ ಇದನ್ನು ಪ್ರೆಸ್ ಮಾಡಿದೆ. ಇಲ್ಲಿ ಬೆಲ್ ಐಕಾನ್ ಇದೆಯಲ್ಲ, ಅಲ್ಲೇ ನಾನು ಕ್ಲಿಕ್ ಮಾಡ್ತೀನಿ ನೋಡಿ. ಈಗ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಇಲ್ಲಿ ಆಲ್ ಅಂತಿದೆ ನೋಡಿ. ಇಲ್ಲಿ ಆಲ್ ಅಂತಿದೆ ನೋಡಿ, ಇದನ್ನು ಕ್ಲಿಕ್ ಮಾಡಬೇಕು. ಅಂದರೆ ನಾನು ಬಿಡುವಂಥ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತದೆ. ಹಾಗಾದರೆ ವಿಡಿಯೋನ ಪ್ರಾರಂಭಿಸೋಣ ಬನ್ನಿ. ಈ ದೀಕ್ಷಾ ಆ್ಯಪ್ ಡೌನ್ಲೋಡ್ ಆಗಿದೆ. ಡೌನ್ಲೋಡ್ ಆದ ನಂತರ ನಾವು ಇದನ್ನು ಓಪನ್ ಮಾಡ್ತಿದ್ದೀವಿ. ಓಪನ್ ಮಾಡಿ ನಾವು ಕೆಲವೊಂದು ಸೆಟ್ಟಿಂಗ್ಗಳನ್ನು ಮಾಡ್ಕೋಬೇಕಾಗುತ್ತೆ. ಅದನ್ನು ಯಾವ ರೀತಿ ಸೆಟ್ಟಿಂಗ್ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ಕನ್ನಡ ಅಂತಿದೆ ನೋಡಿ, ಅದನ್ನು ಕ್ಲಿಕ್ ಮಾಡಬೇಕು. ಕನ್ನಡ ಕ್ಲಿಕ್ ಮಾಡ್ತಾಯಿದ್ದೀನಿ ನೋಡಿ. ಮುಂದುವರಿಸಿ ಅಂತಿದೆಯಲ್ಲ ನೋಡಿ, ಇದನ್ನು ಮುಂದುವರಿಸಿ ಅಂತಿದೆಯಲ್ಲ, ಇದನ್ನು ಕ್ಲಿಕ್ ಮಾಡ್ತಾಯಿದ್ದೀನಿ ನೋಡಿ. ಈಗ ನಾವು ಶಿಕ್ಷಕರಾಗಿದ್ದರೆ ಶಿಕ್ಷಕರ ಅಂತ ಆಯ್ಕೆ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ, ಶಿಕ್ಷಕರಾಗಿದ್ದರೆ ಶಿಕ್ಷಕರ ಆಯ್ಕೆ ಮಾಡಿಕೊಳ್ಳಿ. ಇಲ್ಲ ನಾನು ಅಧಿಕಾರಿಯಾಗಿದ್ದರೆ ಅಧಿಕಾರಿ ಆಗಿ ಇತರೆ ಅಂತ ಆಯ್ಕೆ ಮಾಡಿಕೊಳ್ಳಿ. ಇಲ್ಲ ನಾನು ಸ್ಟೂಡೆಂಟ್ ಆಗಿದ್ದರೆ ಒಬ್ಬ ವಿದ್ಯಾರ್ಥಿ ಕೂಡ ಈ ಕೋರ್ಸಿಗೆ ಸೇರಬಹುದಾಗಿದೆ. ಇದು NCERTಯಿಂದ ಬಂದಂಥ ಒಂದು ಕೋರ್ಸ್ ಆಗಿದೆ. ಹಾಗಾದರೆ ಇಲ್ಲಿ ನಾವು ಶಿಕ್ಷಕರ ಒಂದು ಇದಕ್ಕೆ ದೀಕ್ಷಾಕ್ಕೆ ನಾವು ಓಕೆ ಮಾಡ್ತಾಯಿದ್ದೀವಿ. ಶಿಕ್ಷಕ ಇದಕ್ಕೆ ನಾವು ಓಕೆ ಮಾಡ್ತಾಯಿದ್ದೀವಿ. ಈಗ ಮಂಡಳಿಯನ್ನು ಆಯ್ಕೆ ಮಾಡಿಕೊಳ್ಳಿ. ಮಂಡಳಿ ಅಂದರೆ ಬೋರ್ಡ್ ಅಂತ. ಆ ಬೋರ್ಡನ್ನು ಸ್ಟೇಟ್ ಕರ್ನಾಟಕ ಅಂತ ಆಯ್ಕೆ ಮಾಡ್ಕೊತಾ ಇದ್ದೀನಿ. ಇದು ಇಲ್ಲಿ ಸಲ್ಲಿಸಿ ಅಂತಿದೆ ನೋಡಿ, ಸಲ್ಲಿಸಿ ಅದನ್ನು ಕ್ಲಿಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಸಲ್ಲಿಸಿ ಕರ್ನಾಟಕ. ಮಾಧ್ಯಮ ಕನ್ನಡ ಮಾಧ್ಯಮ ಇದ್ದರೆ ಕನ್ನಡ ಮಾಧ್ಯಮ, ಇಂಗ್ಲೀಷ್ ಮಾಧ್ಯಮ ಇದ್ದರೆ ಇಂಗ್ಲೀಷು, ಹಿಂದಿ ಇದ್ದರೆ ಹಿಂದಿ. ನಾನು ಕನ್ನಡವನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ. ನಂತರ ತರಗತಿಯನ್ನು ಆಯ್ಕೆ ಮಾಡ್ಕೊಳ್ತೀನಿ. ನಾವು ಕಲಿಸುವಂಥ ತರಗತಿಯನ್ನು ಆಯ್ಕೆ ಮಾಡ್ಕೋಬೋದು. ಇಲ್ಲ ಇಲ್ಲಿ 1, 2, 3 ತರಗತಿಯನ್ನು ಆಯ್ಕೆ ಮಾಡ್ಕೊತಿದ್ದೀನಿ. ಇಲ್ಲ ಆದರೆ ನೀವು ಯಾವ ತರಗತಿ ಬೇಕಾದರೂ ನೀವು ಆಯ್ಕೆ ಮಾಡ್ಕೋಬೋದು. ನೀವು ಕಲಿಸುವಂಥ ತರಗತಿ ಆದರೆ ನಿಮಗೆ ಅನುಕೂಲ. ಸಲ್ಲಿಸ್ತೀನಿ ನೋಡಿ. ಈಗ ಇದು ಮುಂದುವರಿಸ್ತೀನಿ. ಮುಂದುವರಿಸಿ ಇದನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ನಂತರ ನಾವು ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊತಿದ್ವಿ. ನಾವು ಬಿಜಾಪುರ ಜಿಲ್ಲೆಯ ಒಬ್ಬ ಶಿಕ್ಷಕರದ ಮಾಹಿತಿ ಮಾಡುತ್ತಿರೋದ್ರಿಂದ ಈ ದಕ್ಷಿಣ ಕನ್ನಡ ಇದೆ ನೋಡಿ, ಆ ದಕ್ಷಿಣ ಕನ್ನಡ ಬದಲಾಗಿ ನಾವು ವಿಜಯಪುರ ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ. ವಿಜಯಪುರ ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊಂಡ ನಂತರ ಇಲ್ಲಿ ಸಲ್ಲಿಸಿ ಅಂತ ಇದೆ ನೋಡಿ, ಆ ಸಲ್ಲಿಸಿ ಅದನ್ನು ಆಯ್ಕೆ ಮಾಡ್ಕೊತಾ ಇದ್ದೇವೆ. ಸಲ್ಲಿಸಿ ಆಯ್ಕೆ ಮಾಡ್ಕೊಂಡಾಗ ಈ ರೀತಿಯಾಗಿ ಬರುತ್ತೆ. ಈ ರೀತಿಯಾಗಿ ಬಂದಾಗ ನಾವು ಹೊರಗಡೆ ಬರಬೇಕು. ಹೊರಗಡೆ ಬಂದು ಇಲ್ಲಿ ಕ್ರೋಮ್ ಬ್ರೌಸರನ್ನು ಆಯ್ಕೆ ಮಾಡ್ಕೋಬೇಕು. ಕ್ರೋಮ್ ಬ್ರೌಸರನ್ನು ಆಯ್ಕೆ ಮಾಡ್ಕೊಳ್ತೀವಿ ನೋಡಿ. ಇದು ಕ್ರೋಮ್
ಕ್ರೋಮ್ ಈ ಥರ ಇದೆ ನೋಡಿ. ಇನ್ನು ನೋಡಿ ಕ್ರೋಮ್ ಈ ಥರ ಇರಬೇಕು. ಇದು ಸಿಂಬಲ್ ಕ್ರೋಮ್. ಇದು ಈ ಕ್ರೋಮನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ. ಓಕೆ ಮಾಡ್ಕೊಂಡೆ. ಓಕೆ ಮಾಡ್ಕೊಂಡ ನಂತರ ಈ ಸ್ಕೂಲ್ ಎಜುಕೇಷನ್ ಅಂತ ಟೈಪ್ ಮಾಡ್ತೀನಿ ನೋಡಿ. ಸ್ಕೂಲ್ ಎಜುಕೇಷನ್ ಅಂತ ಟೈಪ್ ಮಾಡಿ ಅದನ್ನು ನಾವು ಅಫಿಷಿಯಲ್ ಡಿಪಾರ್ಟ್ಮೆಂಟ್ ವೆಬ್ಸೈಟಿಗೆ ನಾವು ಲಾಗಿನ್ ಆಗಬೇಕು. ಇವಾಗ ಇಲ್ಲಿದೆ ನೋಡಿ, ಇದನ್ನು ನಾವು ಕ್ಲಿಕ್ ಮಾಡಬೇಕು ನೋಡಿ. ಕ್ಲಿಕ್ ಮಾಡಿದ್ದೇವೆ. ಇದನ್ನು ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಮಾಹಿತಿ ನಮಗೆ ನಮ್ಮ ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ ಅಂತ ಒಂದು ವೆಬ್ಸೈಟು ತೆರೆದುಕೊಳ್ತದೆ. ತೆರೆದುಕೊಂಡಾಗ ಇಲ್ಲೇ ಟೀಚರ್ ಟ್ರೈನಿಂಗ್ ಅಂತಿದೆ ನೋಡಿ. ಅಲ್ಲೇ ನಾವು ಇಲ್ಲಿದೆ ನೋಡಿ, ಟೀಚರ್ ಟ್ರೈನಿಂಗ್ ಆ್ಯಂಡ್ ಟ್ರಾನ್ಸ್ಫರ್ ಸಿಸ್ಟಮ್ ಅಂತಿದೆಯಲ್ಲ, ಅಲ್ಲೇ ಕ್ಲಿಕ್ ಮಾಡಬೇಕು. ಇನ್ನೊಂದು ಸ್ವಲ್ಪ ನಿಮಗೆ ಗೊತ್ತಾಗಲಿ ಅನ್ನೋ ಉದ್ದೇಶದಿಂದ ನಾನು ದೊಡ್ಡದು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಸರಿಯಾಗಿ ನೋಡ್ಕೊಳ್ಳಿ. ಟೀಚರ್ ಟ್ರೈನಿಂಗ್ ಆ್ಯಂಡ್ ಟ್ರಾನ್ಸ್ಫರ್ ಸಿಸ್ಟಮ್ ಅಂತ ಅದನ್ನು ಕ್ಲಿಕ್ ಮಾಡ್ತಾಯಿದ್ದೀನಿ. ಕ್ಲಿಕ್ ಮಾಡಿದಂಥ ಇಲ್ಲಿ ಓಕೆ ಅಂತ ಬಟನ್ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ನಮಗೆ ಟೀಚರ್ ಪೋರ್ಟಲ್ ಅಂತ ಕಾಣಿಸ್ತಿದೆ ನೋಡಿ. ಇಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ. ಒಂದು ನಿಮಿಷ, ಸ್ವಲ್ಪ ಸ್ಕ್ರೀನ್ ದೊಡ್ಡದು ಮಾಡ್ತೀನಿ. ಸ್ಕ್ರೀನ್ ದೊಡ್ಡದು ಮಾಡಿ ನಿಮಗೆ ಎಲ್ಲರಿಗೆ ತಿಳಿಯುವಂತೆ ತೋರಿಸ್ತೀನಿ ನೋಡಿ. ಟೀಚರ್ ಪೋರ್ಟಲ್ ಅಂತಿದೆಯಲ್ಲ, ಇದನ್ನು ಕ್ಲಿಕ್ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಕ್ಲಿಕ್ ಮಾಡಿದಾಗ ಇಲ್ಲೇ ಪ್ರಥಮ KGI ನಂಬರನ್ನು ಹಾಕಬೇಕು. ಇಲ್ಲೇ ಪಾಸ್ವರ್ಡನ್ನು ಎಂಟ್ರಿ ಮಾಡಬೇಕು. ನಿಮ್ಮ ಪಾಸ್ವರ್ಡ್ ನೆನಪಿದ್ದರೆ ಎಂಟ್ರಿ ಮಾಡ್ತೀರಾ. ಇಲ್ಲಿಕ್ಕಂದ್ರೆ ನಾವು ಏನು ಮಾಡ್ಬೇಕಂದ್ರೆ ಇಲ್ಲೇ ರೀಸೆಟ್ ಪಾಸ್ವರ್ಡ್ ಅಂತಿದೆ ನೋಡಿ. ಇಲ್ಲಿ ಸೆಟ್ ಪಾಸ್ವರ್ಡ್ ಅಂತಿದೆಯಲ್ಲ, ಇದನ್ನು ಕ್ಲಿಕ್ ಮಾಡ್ತಿದ್ದೆ ನೋಡಿ. ನಾನು ಸ್ವಲ್ಪ ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಇದು ಸೆಟ್ ಪಾಸ್ವರ್ಡ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡ್ತಿದ್ದೀನಿ ನೋಡಿ. ಇವಾಗ ಸೆಟ್ ಪಾಸ್ವರ್ಡನ್ನು ಕ್ಲಿಕ್ ಮಾಡಿದಾಗ ಯಾವ ರೀತಿಯಾಗಿ ನಮಗೆ ತೋರಿಸುತ್ತೆ ನೋಡೋಣ. ಇದು ಪ್ರಥಮ KGI ನಂಬರನ್ನು ಇಲ್ಲಿ ಹಾಕೋಬೇಕು. ಇಲ್ಲಿ ಪ್ರಥಮ KGI ನಂಬರ್, ಫಸ್ಟ್ KGI ನಂಬರನ್ನು ಇಲ್ಲೇ ಟೈಪ್ ಮಾಡಬೇಕು. ನಂತರದಲ್ಲಿ ಇಲ್ಲೇ ಏನು ಮಾಡಬೇಕಪ್ಪ ಅಂತಂದ್ರೆ ನಿಮ್ಮ TDS ಅಲ್ಲಿ ಲಿಂಕ್ ಆದಂಥ ಒಂದು ಮೊಬೈಲ್ ಸಂಖ್ಯೆಯನ್ನು ಹಾಕಬೇಕು. ಮೊಬೈಲ್ ಸಂಖ್ಯೆ ಆಗಿ ಜನರೇಟ್ OTP ಅಂತದಲ್ಲ, ಇದನ್ನು ಕ್ಲಿಕ್ ಮಾಡಬೇಕು. ಅಂದಾಗ ಒಂದು OTP ಬರುತ್ತೆ. ಆ OTP ಬಂದ ಮೇಲೆ ನಾವು ಈ ಕೆಲಸ ಪ್ರಾರಂಭ ಆಗುತ್ತೆ. ಇಲ್ಲಿ ಪ್ರಥಮ KGI ನಂಬರ್ ಹಾಕಿದ್ದೀನಿ ಮತ್ತು ಇಲ್ಲಿ TDS ಅಲ್ಲಿ ಲಿಂಕ್ ಆದಂಥ ಒಂದು ಮೊಬೈಲ್ ಸಂಖ್ಯೆಯನ್ನು ಇಲ್ಲಿ ಹಾಕಿದ್ದೇನೆ. ಇದನ್ನೆಲ್ಲ ನೋಡ್ಬೋದು ಆಗಿದೆ. ಈಗ ಜನರೇಟ್ OTP ಅಂತಿದೆ ನೋಡಿ. ಆ ಜನರೇಟ್ OTP ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೇನೆ. ಕ್ಲಿಕ್ ಮಾಡಿದಾಗ ಈಗ ರಿಜಿಸ್ಟರ್ ಮೊಬೈಲಿಗೆ ನಾವು ಸಂಖ್ಯೆ OTP ಕಳಿಸಿನಂತೆ ಅನ್ನುತ್ತೆ. ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಟಾಗ ಈಗ ಜನರೇಟ್ OTP ಜನರೇಟ್ ಆಗುತ್ತೆ. OTP ಜನರೇಟ್ ಆದ ನಂತರ ಆ OTP ಸಂಖ್ಯೆಯನ್ನು ಇಲ್ಲಿ ಹಾಕಬೇಕಾಗುತ್ತೆ. ಇಲ್ಲಿ OTP ಬಂದಿದೆ ನೋಡಿ. OTP ಬಂದಿದೆ, ನಿಮಗೆ ತೋರಿಸ್ತೀನಿ ನೋಡಿ. ಈಗ ಇಲ್ಲೇ OTP ಸಂಖ್ಯೆ ಬಂದಿದೆ. ಆ OTP ಸಂಖ್ಯೆಯನ್ನು ಒನ್ ಟೈಮ್ ಪಾಸ್ವರ್ಡನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ಒನ್ ಟೈಮ್ ಪಾಸ್ವರ್ಡನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿದೆ ನೋಡಿ. ಈಗ ವ್ಯಾಲಿಡೇಟ್ ಅಂತಿದೆ ನೋಡಿ, ಇದನ್ನು ಕ್ಲಿಕ್ ಮಾಡಬೇಕು. ವ್ಯಾಲಿಡೇಟ್ ಅಂತ ಕ್ಲಿಕ್ ಮಾಡಿದಾಗ ಅಥರೈಸ್ ಇದಂತ ಕೇಳುತ್ತದೆ. ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಟಾಗ ಇಲ್ಲಿ ನಾವು ಪಾಸ್ವರ್ಡನ್ನು ಸೆಟ್ ಮಾಡಬೇಕು. ಪಾಸ್ವರ್ಡ್ ಹೇಗಿರಬೇಕಂದ್ರೆ ಮೊದಲನೇ ಅಕ್ಷರ ದೊಡ್ಡ ಅಕ್ಷರ ಇರಬೇಕು, ನಂತರದ ಅಕ್ಷರಗಳು ಚಿಕ್ಕ ಅಕ್ಷರ ಸ್ಮಾಲ್ ಲೆಟರ್ಸ್ ಇರಬೇಕು, ಜೊತೆಗೆ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು. ಸ್ಪೆಷಲ್ ಕ್ಯಾರೆಕ್ಟರ್ ಜೊತೆಗೆ ಒಂದು ಸಂಖ್ಯೆಯನ್ನು ಹಾಕಬೇಕು. ಅಂದರೆ ಈ ಸ್ಟ್ರಾಂಗ್ ಪಾಸ್ವರ್ಡ್ ಆಗುತ್ತಾ. ಸ್ಟ್ರಾಂಗ್ ಪಾಸ್ವರ್ಡ್ ಆದ ನಂತರ ನಾವಿಲ್ಲಿ ಸಬ್ಮಿಟ್ ಅಂತ ಬಟನನ್ನು ಕ್ಲಿಕ್ ಮಾಡಬೇಕು. ಸ್ಟ್ರಾಂಗ್ ಪಾಸ್ವರ್ಡನ್ನು ಈಗ ನಾನು ಸೆಲೆಕ್ಟ್ ಮಾಡ್ತೀನಿ. ಈಗ ಪಾಸ್ವರ್ಡನ್ನು ಸೆಟ್ ಮಾಡಿದ್ದೀನಿ. ನೀವೆಲ್ಲ ನೋಡ್ತಾ ಇದ್ದೀರಿ. ಈ ಭಾಗದಲ್ಲಿ ಮೊದಲು ಏನಂದ್ರೆ ದೊಡ್ಡ ಅಕ್ಷರ ಬರೆದಿದ್ದೀನಿ, ನಂತರ ಸಣ್ಣ ಅಕ್ಷರ ಮತ್ತು ಇಲ್ಲಿ ಸ್ಪೆಷಲ್ ಕ್ಯಾರೆಕ್ಟರ್
ಅಂದರೆ ಎಟ್ಟಿದೆ ನೋಡಿ, ಎಟ್ಟು ಮಾಡಿಕೊಂಡು ನಂತರ 9 ಇಟ್ಕೊಂಡಿನಿ. ನೀವು ಯಾವ ಬೇಕಾದ್ರೂ ಇಟ್ಕೋಬೋದು. 8 ಸಂಖ್ಯೆಯ ಒಂದು ಕ್ಯಾರೆಕ್ಟರ್ಸ್ ಇರಬೇಕು. ಇದನ್ನು ಮಾಡಿ ನಂತರದಲ್ಲಿ ಇಲ್ಲಿ ಸಬ್ಮಿಟ್ ಬಟನ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಬೇಕು. ಪ್ರಥಮ KG2 ನಂಬರನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ಈಗ ಪಾಸ್ವರ್ಡನ್ನು ಸೆಟ್ ಮಾಡಿದ್ದೇನೆ. ಆ ಪಾಸ್ವರ್ಡನ್ನು ಪಾಸ್ವರ್ಡನ್ನು ಹಾಕಿದ್ದೇನೆ. ಇಲ್ಲಿ ನೋಡಿ, ಇಲ್ಲಿ ಪಾಸ್ವರ್ಡ್ ಹಾಕಿದ್ದೇನೆ, ಇಲ್ಲೇ KG2 ನಂಬರ್ ಹಾಕಿದ್ದೇನೆ. ಈಗ ಲಾಗಿನ್ ಆಗ್ತೀನಿ ನೋಡಿ. ಇವಾಗ ಲಾಗಿನ್ ಆದಾಗ ಏನಾಗುತ್ತೆ ನೋಡೋಣ ಬನ್ನಿ. ಲಾಗಿನ್ ಆದಾಗ ಈ ರೀತಿಯಾಗಿ ಬರುತ್ತೆ. ನಾವು ಮೊಬೈಲ್ ಸಂಖ್ಯೆಯ ಮೂಲಕನೂ ಇದಾಗ್ಬೋದು. ಇಲ್ಲೇ ಸೇವ್ ಅಂತ ಬರುತ್ತೆ, ಇಲ್ಲೇ ಪಾಸ್ವರ್ಡ್ ಸೇವ್ ಅಂತ ಮಾಡಿ, ಇಲ್ಲಿ ನೋಡಿ ಸೇವ್ ಅಂತಂತೆ ಸೇವ್ ಮಾಡಬೇಕು. ಈಗ ಸೇವ್ ಆಯಿತು. ಸೇವ್ ಆದ ನಂತರ ಇಲ್ಲೇ ಮೊಬೈಲ್ ನಂಬರ್ ಮೂಲಕನೂ ನಾವು ದೀಕ್ಷಾ ಆ್ಯಪಿಗೆ ಲಾಗಿನ್ ಆಗ್ಬೋದು. ಜೊತೆಗೆ ಇಮೇಲ್ ಅಡ್ರೆಸ್ ಮೂಲಕನೂ ಲಾಗಿನ್ ಆಗ್ಬೋದು. ಇಮೇಲ್ ಅಡ್ರೆಸ್ ಮೂಲಕ ನಾವು ಆಗಿದ್ದೆ ಆದರೆ ಇದು ಸರಳ ಆಗುತ್ತೆ. ನಾವು ಇಮೇಲ್ ಅಡ್ರೆಸ್ ಮೂಲಕ ಹಾಕ್ತೀನಿ ನೋಡಿ. ಈಗ ಇಮೇಲನ್ನು ಹಾಕ್ತೀನಿ ನೋಡಿ. ಹಾಕಿ ಇಲ್ಲಿ ಏನು ಮಾಡ್ತೀನಿ ಅಂದ್ರೆ ಸಬ್ಸ್ಕ್ರೈಬ್ ಅಂತ ಸಬ್ಮಿಟ್ ಐತೆ ನೋಡಿ, ಸಬ್ಮಿಟ್ ಕ್ಲಿಕ್ ಮಾಡ್ತೀನಿ ನೋಡಿ. ಈ OTP ಬರುತ್ತೆ, OTPಯನ್ನು ಕ್ಲಿಕ್ ಮಾಡಬೇಕು. OTP ಸೆಂಡ್ ಆಗುತ್ತೆ. OTPಯನ್ನು ಕ್ಲಿಕ್ ಮಾಡಿ ನಾವು ಸಬ್ಮಿಟ್ ಕೊಡಬೇಕು. ಈ ರೀತಿಯಾಗಿ ಬರುತ್ತೆ. OTP ಆದ ನಂತರ ಇಲ್ಲೇ ದೀಕ್ಷಾ ಆ್ಯಪ್ ಅಂತಿದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ದೀಕ್ಷಾ ಆ್ಯಪ್ ಮೂಲಕ ನಾವೇನು ಮಾಡಬೇಕಂದ್ರೆ ಲಾಗಿನ್ ಆಗಬೇಕು, ಓಪನ್ ಮಾಡಬೇಕು. ಅದಾದ ನಂತರ ಇದನ್ನಾಗುತ್ತೆ, ಇದನ್ನು ಕ್ಲಿಕ್ ಮಾಡಬೇಕು. ಈ ಥರ ಬರುತ್ತೆ. ಈ ಥರ ಬಂದಾಗ ನಾವೇನು ಮಾಡಬೇಕಂದ್ರೆ ಇಲ್ಲಿ ಕೋರ್ಸ್ ಅಂತಿದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಬೇಕು. ಕೋರ್ಸ್ ಅಂತಿದೆ ನೋಡಿ, ಇಲ್ಲಿ ಕೆಳಗಡೆ ಕೋರ್ಸ್ ಅಂತ ಬರುತ್ತೆ. ಈ ಕೋರ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಲಾಗಿನ್ ಆಗಬೇಕು. ಲಾಗಿನ್ ಅಂತಿದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲೇ ಗೂಗಲ್ ಮೂಲಕ ಲಾಗಿನ್ ಆಗಬೇಕು. ಸೈನ್ ವಿತ್ ಗೂಗಲ್ ಅನ್ನಬೇಕು. ಈಗ ಲಾಗಿನ್ ಆಗಿದ್ದೀವಿ. ಲಾಗಿನ್ ಆಗಿ ಈಗ ಇಲ್ಲಿದೆ ನೋಡಿ. ಈಗ ಈ ರೀತಿಯಾಗಿ ಬಂದಾಗ ನಾವೇನು ಮಾಡ್ಬೇಕಂದ್ರೆ ಇದನ್ನು ಕ್ಲಿಕ್ ಮಾಡಬೇಕು. ದೀಕ್ಷಾ ಆ್ಯಪ್ಗೆ ನಾವು ಜಿಮೇಲಿಂದ ಲಾಗಿನ್ ಆಗೋದ್ರಿಂದ ನಮಗೆ ತುಂಬ ಈಸಿ ಆಗುತ್ತೆ. ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ಕೋರ್ಸ್ ಅಂತಿದೆ ನೋಡಿ, ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇವಾಗ ಈ ಕೋರ್ಸನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇದು ನೋಡಿ ಕೋರ್ಸು, ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿಕೊಂಡ ನಂತರ ನಾವು ಇಲ್ಲ ಫಿಲ್ಟರ್ ಅಂತಿದೆ ನೋಡಿ, ಇಲ್ಲಿ ಫಿಲ್ಟರ್ ಅಂತಿದೆ ನೋಡಿ, ಇದನ್ನು ಕ್ಲಿಕ್ ಮಾಡ್ಕೋಬೇಕು. ಈಗ ಆರ್ಗನೈಜೇಷನ್ ಅಂತಿದೆ ನೋಡಿ, ಇಲ್ಲೇ ಕ್ಲಿಕ್ ಮಾಡ್ಕೊಳ್ಬೇಕು. ಆರ್ಗನೈಜೇಷನ್ ಇದೆಯಲ್ಲ ನೋಡಿ, ಇದನ್ನು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ನಾವು ಕರ್ನಾಟಕ ಅಂತೇಳಿ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತದೆ. ಕರ್ನಾಟಕ ಎಲ್ಲಿದೆ ನೋಡೋಣ ಬನ್ನಿ. ಇಲ್ಲಿ ಕರ್ನಾಟಕ ಇದೆ ನೋಡಿ, ಇದನ್ನು ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಇಲ್ಲಿ ನೋಡಿ, ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ. ಇದು ಕರ್ನಾಟಕ, ಇಲ್ಲಿ ಸೆಲೆಕ್ಟ್ ಮಾಡ್ಕೊತಿದ್ದೀನಿ ನೋಡಿ.
ಆಯ್ಕೆ ಮಾಡ್ಕೊತಿದ್ದೇನೆ. ಆಯ್ಕೆ ಈಗ ಅನ್ವಯಿಸಿ ಅಂತಿದೆ ನೋಡಿ. ಅನ್ವಯಿಸಿಗೆ ನಾವು ಕ್ಲಿಕ್ ಮಾಡಬೇಕು. ಇಲ್ಲಿ ಅನ್ವಯಿಸಿಗೆ ಕ್ಲಿಕ್ ಮಾಡಿದ್ದೇನೆ. ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಕೋರ್ಸ್ಗಳು ಕಾಣುತ್ತವೆ ನೋಡಿ. ಈಗ ಇಲ್ಲಿ ಕೋರ್ಸ್ಗಳು ತವಲ್ಲ, ನಮಗೆ ಕನ್ನಡ ಮಾಧ್ಯಮದಲ್ಲಿ 3 ಬಿಟ್ಟಿದ್ದಾರೆ. ಇಲ್ಲೊಂದಿದೆ ನೋಡಿ, ಇಲ್ಲೊಂದಿದೆ ನೋಡಿ. ಅದೇ ರೀತಿಯಾಗಿ ಇಲ್ಲೊಂದಿದೆ. 3 ಕೋರ್ಸ್ಗಳು ಈಗ ಲಭ್ಯ ಇದ್ದಾವೆ. ಈಗ ನಾನು 1ನೇ ಕೋರ್ಸಿಗೆ ಪಠ್ಯಕ್ರಮ ಮತ್ತು ಸಮನ್ವಯ ತರಗತಿ ಕೋಣೆಗಳು ಅಂತಿದೆ ನೋಡಿ. ಇದನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೇನೆ. ಈಗ ಕೋರ್ಸ್ಗೆ ಸೇರ್ತೀನಿ ನೋಡಿ. ಕೋರ್ಸಿಗೆ ಸೇರೋದು ಈಗ ಈ ಕೋರ್ಸಿಗೆ ಸೇರಬೇಕಾದ್ರೆ ನಾವು ಲಾಗಿನ್ ಆಗಬೇಕು. ಈ ಲಾಗಿನ್ ಅಂತ ಕ್ಲಿಕ್ ಮಾಡ್ತೀನಿ ನೋಡಿ. ಈಗ ಗೂಗಲಿಂದ ಲಾಗಿನ್ ಆಗ್ತೀನಿ ನೋಡಿ. ಗೂಗಲಿಂದ ಲಾಗಿನ್ ಆಗಬೇಕು. ಈಗ ದೀಕ್ಷಾ ಪೋರ್ಟಲಲ್ಲಿ ನಮ್ಮ ಜಿಮೇಲನ್ನು ಲಾಗಿನ್ ಮಾಡಿದ್ದೇವೆ. ಇಲ್ಲಿ ನೋಡಿ, ಇಲ್ಲಿದೆ ನೋಡಿ. ಇದನ್ನು ಕ್ಲಿಕ್ ಮಾಡ್ತಾಯಿದ್ದೀನಿ. ಈಗ ಲಾಗಿನ್ ಆಗ್ತಾಯಿದ್ದೀವಿ. ಈ ಲಾಗಿನ್ ಆದ ನಂತರ ನಾವು ಮಂಡಳಿಯನ್ನು ಆಯ್ಕೆ ಮಾಡ್ಕೋಬೇಕು. ಮಂಡಳಿ ಕರ್ನಾಟಕ ಸ್ಟೇಟ್ ಅಂತ ಆಯ್ಕೆ ಮಾಡ್ಕೊಂಡು ಸಲ್ಲಿಸ್ತಾ ಇದ್ದೇನೆ. ನೆಕ್ಸ್ಟ್ ಮಾಧ್ಯಮ ಕನ್ನಡ ಮಾಧ್ಯಮವನ್ನು ಸಲ್ಲಿಸ್ತಾ ಇದ್ದೇನೆ. ನೆಕ್ಸ್ಟು ತರಗತಿಯನ್ನು 1, 2 ಮತ್ತು 3ನೇ ತರಗತಿಯನ್ನು ಆಯ್ಕೆ ಮಾಡ್ಕೊಳ್ತಿದ್ದೀನಿ. ಸೇವ್ ಮಾಡ್ತೀನಿ ನೋಡಿ. ಇವಾಗ ಸೇವ್ ಮಾಡಿದ್ದೀನಿ. ಸೇವ್ ಮಾಡಿದ ನಂತರ ಈಗ ಮತ್ತೊಮ್ಮೆ ಬನ್ನಿ ಕೋರ್ಸ್ಗೆ. ಈಗ ನಾವು ಕೋರ್ಸ್ಗೆ ಸೇರಿದ್ದೀವಿ ಅಂತ ಬಂದಿದೆ ನೋಡಿ. ಈಗ ಈ ರೀತಿಯಾಗಿ ಕೋರ್ಸ್ಗಳನ್ನು ಆಯ್ಕೆ ಮಾಡ್ಕೋಬೇಕಾದಾಗ ಇಲ್ಲಿ ನೋಡಿ, ಇಲ್ಲಿ ಕನ್ನಡ ಈ ಥರ ಅದಲ್ಲ, ನಾವು ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ 3 ಕೋರ್ಸ್ಗಳನ್ನು ಈಗ ಬಿಟ್ಟಿದ್ದಾರೆ. ಈ 3 ಕೋರ್ಸ್ಗಳನ್ನು ನಾನಿವಾಗ 1ನೇದು ಕೋರ್ಸು ಸೆಲೆಕ್ಟ್ ಮಾಡ್ಕೊಳ್ತೀನಿ ನೋಡಿ. ಈಗ ಕೋರ್ಸ್ಗೆ 1ನೇ ಕೋರ್ಸ್ಗೆ ಸೇರಿದ್ದೇನೆ. ಈಗ 2ನೇ ಕೋರ್ಸನ್ನು ಸೆಲೆಕ್ಟ್ ಮಾಡ್ತೀನಿ ನೋಡಿ. ಈಗ ಕೋರ್ಸಿಗೆ ಸೇರಿ ಅಂತಿದೆ ನೋಡಿ. ಇದು 2ನೇ ಕೋರ್ಸನ್ನು ಕೋರ್ಸಿಗೆ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಅದೇ ರೀತಿಯಾಗಿ 2ನೇ ಕೋರ್ಸಿಗೆ ಸೇರಿದ್ದೀನಿ. ಈ 2 ಕೋರ್ಸ್ಗಳು ಇಲ್ಲಿ ನೋಡಿ, ನನ್ನ ಕೋರ್ಸ್ಗಳೊಂದಲ್ಲೇ 2 ಕೋರ್ಸ್ಗಳು ಬಂದಿದ್ದಾವೆ. 1, ಇಲ್ಲೊಂದು 2. ಹಾಗಾದರೆ ಇನ್ನೊಂದು ಕೋರ್ಸಿಗೆ ನಾನು ಸೇರಬೇಕಾಗಿದೆ. ಹೆಂಗೆ ಮಾಡಬೇಕು? ಇಲ್ಲಿ 3ನೇ ಕೋರ್ಸ್ ಇದೆ ನೋಡಿ. ಕರ್ನಾಟಕದಲ್ಲಿ ಈ 3ನೇ ಕೋರ್ಸುಗಳು, ಈ 3ನೇ ಕೋರ್ಸು ಇದನ್ನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ ನೋಡಿ. ಈಗ ಕೋರ್ಸಿಗೆ ಸೇರಿ ಅಂತಿದೆ. ಇದನ್ನು ಕ್ಲಿಕ್ ಮಾಡ್ತೀನಿ. ಈಗ 3 ಕೋರ್ಸ್ಗಳನ್ನು ನಾನು ಸೇರಿದ್ದೇನೆ. ಆ 3 ಕೋರ್ಸ್ಗಳು ಸೇರಿದ್ದೇನೆ ನೋಡೋದಬೇಕಾದ್ರೆ ಏನು ಮಾಡಬೇಕು ನೋಡೋಣ ಬನ್ನಿ. ಬ್ಯಾಕ್ ಹೋಗ್ತೀನಿ. ಈಗ ನನ್ನ ಕೋರ್ಸುಗಳು ಇಲ್ಲಿದೆ ನೋಡಿ. ನನ್ನ ಕೋರ್ಸುಗಳು ಎಷ್ಟಿದೆ ನೋಡಿ. ಇಲ್ಲಿ 1ನೇ ಕರ್ನಾಟಕದ ಟೆಸ್ಟ್ 1ನೇ ಕೋರ್ಸು, ಇಲ್ಲಿ 3ನೇ ಕೋರ್ಸು, ಇಲ್ಲಿ 2ನೇ ಕೋರ್ಸ್ ಅಂತ ಇದೆ ನೋಡಿ. ಈ 3 ಕೋರ್ಸುಗಳು 5 ದಿನ ತರಬೇತಿ ಇರ್ತವೆ, 5 ದಿನ ಕೋರ್ಸ್ ಇರ್ತವೆ. ಇದನ್ನು ಒಂದು ಶಾಂಪಲ್ ನೋಡೋಣ ಬರ್ರಿ. ಈ ರೀತಿ ಇದನ್ನು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಈ ರೀತಿಯಾಗಿ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡು ಇದು ಕಲಿಯಲು ಪ್ರಾರಂಭಿಸಿ ಅಂತೇಳಿ ಕ್ಲಿಕ್ ಮಾಡ್ಕೋಬೇಕು. ಈಗ ಲೋಡ್ ಆಗ್ತಾಯಿದೆ. ಲೋಡ್ ಆದ ನಂತರ ಈ ವಿಷಯವನ್ನು ಓದಿಕೊಳ್ಬೇಕು. ಓದ್ಕೊಂಡು ಉದ್ದೇಶ ಮೊದಲನ್ನು ಪೂರ್ಣಗೊಳಿಸಿದ ನಂತರ ನೀವು ಏನು ಮಾಡಬೇಕು ಅನ್ನೋದನ್ನು ಕಂಪ್ಲೀಟ್ ಡೀಟೇಲ್ಸ್ ಇದೆ. ನಂತರದಲ್ಲಿ ಈ ಓದಾದ ಮೇಲೆ ಇದನ್ನು ಕ್ಲಿಕ್ ಮಾಡ್ಕೋಬೇಕು ನೋಡಿ. ನಾನು ಕ್ಲಿಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಇವಾಗ
ನಾನು ಎಷ್ಟು ಸೆಕೆಂಡ್ ಓದಿದೆ, ನಾನು ಏನೇನು ಮಾಡಿದೆ ಅಂತ ಪ್ರತಿಯೊಂದು ದಾಖಲೆ ಈ ವೆಬ್ಸೈಟಲ್ಲಿ ಆಗುತ್ತೆ ದೀಕ್ಷಾ ಆ್ಯಪಲ್ಲಿ. ಮುಂದೆ ಹೋಗಬೇಕಾದ್ರೆ ಏನು ಮಾಡಬೇಕು, ನೆಕ್ಸ್ಟ್ ಅಂತ ಬಟನ್ನ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಬಟನನ್ನು ಕ್ಲಿಕ್ ಮಾಡಿದೆ. ನೆಕ್ಸ್ಟ್ ಬಟನನ್ನು ಕ್ಲಿಕ್ ಮಾಡಿದಾಗ ಮತ್ತೊಂದು ವಿಷಯದ ಕಂಟೆಂಟ್ ಇಲ್ಲಿ ಪ್ರಾರಂಭವಾಯಿತು. ಇಲ್ಲಿ ಪ್ಲೇ ಅಂತಿದೆ, ಪ್ಲೇ ಮಾಡ್ತಾಯಿದೆ ನೋಡಿ. ವಿಷಯ ಲೋಡ್ ಆಗ್ತಾಯಿದೆ. ಪಠ್ಯ ವಿಷಯದ ರೂಪುರೇಷೆಗಳು ಬಂತು. ನಂತರ ನಾನು ನೆಕ್ಸ್ಟ್ ಅಂತ ಇಲ್ಲಿ ಬಟನ್ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ಏನಾಗುತ್ತೆ ನೋಡೋಣ ಬನ್ನಿ. ಈಗ ನಾನು 14 ಸೆಕೆಂಡ್ ಓದಿದಂತ ಅದು ತೋರಿಸುತ್ತೆ. ಅಂದರೆ ನಮ್ಮ ಪ್ರತಿಯೊಂದು ದಾಖಲೆ ಕೂಡ ನೆಕ್ಸ್ಟ್ ಅಂತ ಪ್ಲೇ ಮಾಡಿದೆ. ನೆಕ್ಸ್ಟ್ ಅಂತ ಪ್ಲೇ ಮಾಡಿದಾಗ ಇಲ್ಲಿಗೆ ತರಗತಿ ಪಠ್ಯಕ್ರಮ ಮತ್ತು ಸಮನ್ವಯ ಶಿಕ್ಷಣ ಅಂದರೆ ಏನು ಅನ್ನತಕ್ಕಂಥದ್ದು ಒಂದು ಸುಂದರವಾದಂಥ ವಿಡಿಯೋ NCERT ಅವರು ನಮಗೆ ಒದಗಿಸಿದ್ದಾರೆ. ಸ್ವಲ್ಪ ಈ ವಿಡಿಯೋವನ್ನು ಸ್ವಲ್ಪ ತನಕ ನೋಡಿಕೊಂಡು ಬನ್ನಿ. ನಮಸ್ಕಾರ. ಎಲ್ಲ ಶಿಕ್ಷಕರಿಗೂ ಪ್ರಶಿಕ್ಷಕರಿಗೂ ಶಿಕ್ಷಣ ಇಲಾಖೆಯ ಎಲ್ಲ ಭಾಗಿದಾರರಿಗೂ NCERT ಮತ್ತು DSCERT ಕಡೆಯಿಂದ ನಡೆಯುತ್ತಿರುವ ನಿಷ್ಠಾ ಆನ್ಲೈನ್ ತರಬೇತಿಗೆ ಸುಸ್ವಾಗತ. ನಿಷ್ಠಾ ಅಂತಂದ್ರೆ ಏನು? ನ್ಯಾಷನಲ್ ಇನಿಷಿಯೇಟಿವ್ ಶಿಕ್ಷಣ ಇಲಾಖೆಯ ಎಲ್ಲ ಭಾಗಿದಾರರಿಗೂ NCERT ಮತ್ತು DSCERT ಕಡೆಯಿಂದ ನಡೆಯುತ್ತಿರುವ ನಿಷ್ಠಾ ಆನ್ಲೈನ್ ತರಬೇತಿಗೆ ಸುಸ್ವಾಗತ. ನಿಷ್ಠಾ ಅಂತಂದ್ರೆ ಏನು? ನ್ಯಾಷನಲ್ ಇನಿಷಿಯೇಟಿವ್ ಫಾರ್ ಸ್ಕೂಲ್ ಹೆಡ್ಸ್ ಆ್ಯಂಡ್ ಟೀಚರ್ಸ್ ಹೋಲಿಸ್ಟಿಕ್ ಅಡ್ವಾನ್ಸ್ಮೆಂಟ್ ಅಂದರೆ ಶಾಲಾ ಮುಖ್ಯಸ್ಥರು ಮತ್ತು ಶಿಕ್ಷಕರ ಸಮಗ್ರ ಮುನ್ನಡೆಗಾಗಿ ಒಂದು ರಾಷ್ಟ್ರೀಯ ಉಪಕ್ರಮ. ಸ್ನೇಹಿತರೆ, ಈ ಒಂದು ತರಬೇತಿಯ ಮೊದಲನೇ ಮಾಡ್ಯೂಲ್ನ ಒಂದು ಪರಿಚಯವನ್ನು ನಾವು ಇವತ್ತು ಮಾಡಿಕೊಳ್ಳೋಣ. ಮೊದಲನೇ ಮಾಡ್ಯೂಲ್ ಬಂದು ಪಠ್ಯಕ್ರಮ ಮತ್ತು ಸಮನ್ವಯ ತರಗತಿಗಳು. ಸೊ ಇದು ಈ ರೀತಿ ವಿಷಯಗಳು ಇರುತ್ತವೆ. ಇವುಗಳು ಪ್ರತಿಯೊಂದು ವಿಷಯ ಆದ ನಂತರ ಮುಂದೆ ನೆಕ್ಸ್ಟ್ ಅಂತ ಪ್ಲೇ ಮಾಡ್ತಾ ಹೋಗಿ ನಂತರದಲ್ಲಿ ಬರ್ತಕ್ಕಂಥ ಹಿಮಾಯತಿಯನ್ನು ನೀವು ಕೊಡಬೇಕಾಗುತ್ತೆ ಶಿಕ್ಷಕರೇ. ಆದ್ದರಿಂದ ಹೊಸಬರಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹೊಸ ವಿಡಿಯೋಗಳಿಗಾಗಿ ಈ ಚಾನಲ್ ಸದಾ ಸಿದ್ಧತೆ ಹೊಂದಿರುತ್ತದೆ. ನಮಸ್ಕಾರಗಳೊಂದಿಗೆ ಮತ್ತೊಂದು ವಿಡಿಯೋದೊಂದಿಗೆ ನಾನು ಬರ್ತೇನೆ. ನಮಸ್ಕಾರಗಳು.